ಶಿಟ್, ಕ್ಯಾಮ್ರಾ ಲೆನ್ಸ್ ಎಲ್ಲ ಕೊಳೆ ಆಗಿದೆಲ್ಲ ಗುರು. ಛೈ, ವಾರದಗಟ್ಲೆ ಮೂಲೆಗಿಟ್ರೆ ಇನ್ನೇನು ಧೂಳು ಬೀಳ್ದಂಗೆ ಇರ್ತಾ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ಬುಜ್ಜಿ ಜೊತೆ. ಇವತ್ತು ನಂತರನೇ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಥವಾ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆಲ್ಲ ಒಂದಷ್ಟು ಟಿಪ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಮೋಟೋ ವ್ಲಾಗ್ ಅಥವಾ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಯಾವುದೇ ಪರ್ಫೆಕ್ಟ್ ಟೈಮ್ ಇಲ್ಲ. ಸ್ಟಾರ್ಟ್ ಮಾಡಿ ಆಟೋಮೆಟಿಕಲಿ ಟೈಮ್ ಪರ್ಫೆಕ್ಟ್ ಆಗುತ್ತೆ. ಏನು ಹೇಳಿ, ಫಸ್ಟ್ ಸ್ಟಾರ್ಟ್, ಆಮೇಲೆ ಪರ್ಫೆಕ್ಷನ್ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಕಂಟೆಂಟ್ ಹೆಂಗಾನ ಇರಲಿ, ವಿಡಿಯೋ ಕ್ವಾಲಿಟಿ ಹೆಂಗಾನ ಇರಲಿ, ದಟ್ ಡಸಂಟ್ ಮ್ಯಾಟರ್. ಶಾಪ್ ಫಸ್ಟು ಬನ್ನಿ, ಕಂಟೆಂಟ್ ಮಾಡಿ, ಆಮೇಲೆ ಪರ್ಫೆಕ್ಷನ್ ಮೇಲೆ ವರ್ಕ್ ಮಾಡಿ. ಸೆಕೆಂಡ್ಲಿ, ಆಮೇಲೆ ತುಂಬ ಜನ ಅಂದ್ಕೊಂಬಿಟ್ಟಿದ್ದಾರೆ ಲೈಕ್ ಮೋಟೋ ವ್ಲಾಗ್ ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಕಾಸ್ಟ್ಲಿ ಗೆಜೆಟ್ಸ್ ಎಲ್ಲ ಬೈ ಮಾಡಬೇಕು ಅಂತ. ದಟ್ಸ್ ನಾಟ್ ಟ್ರೂ. ಸ್ವಲ್ಪ ಬೇಸಿಕ್ಕಾಗಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಬೇಸಿಕ್ ಥಿಂಗ್ಸ್. ಆಮೇಲೆ ನಿಮಗೆ ಕಾನ್ಫಿಡೆಂಟ್ ಬಂದಮೇಲೆ ಯು ಕ್ಯಾನ್ ಇನ್ವೆಸ್ಟ್ ಮೋರ್ ಆನ್ ದ್ಯಾಟ್. ಸುಮ್ಮನೆ ಈಗ ನಿಮಗೆ ಕಾನ್ಫಿಡೆಂಟ್ ಇಲ್ಲದೆ ಇರುವಾಗ ಇನ್ವೆಸ್ಟ್ ಮಾಡಿ ಆಮೇಲೆ ಅದನ್ನು ಕಂಟೆಂಟ್ ಕ್ರಿಯೇಷನ್ನ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಅವಾಗ ವೇಸ್ಟ್ ಆಗುತ್ತೆ. ಅದಾಗೋದು ಬೇಡ. ಸೊ ಸ್ಟಾರ್ಟ್ ಫ್ರಮ್ ಸ್ಮಾಲ್, ಸ್ಟಾರ್ಟ್ ಮಾಡಿ. ಮೇಯ್ನ್ಲಿ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಕ್ಲಿಕ್ ಆಗಬೇಕು ಅಂದರೆ ಕನ್ಸಿಸ್ಟೆಂಟ್ ಆಗಿರಬೇಕು. ನಂತರ ವಾರಗಟ್ಟಲೆ ಎಲ್ಲ ಕ್ಯಾಮ್ರಾನ ಮೂಲೆಗಿಟ್ಟು ಧೂಳು ಬೀಳಿಸ್ಬಿಡಿ. ಈ ಥರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಕಂಟೆಂಟ್ ರೀಚ್ ಆಗೋಲ್ಲ, ನೀವು ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಸಕ್ಸಸ್ ಆಗೋಲ್ಲ. ಬಾಯ್ ಬಾಯ್, ಮತ್ತೆ ಸಿಗ್ತಾ ಇರೋಣ.